ಜೂನ್ ತಪ್ಪಿದ್ರೆ ಜುಲೈ ತಿಂಗಳಲ್ಲಿ ನಾಟಿ ಮಾಡಬೇಕು. ಅದು ಉಣಿವೆ ದಿವಸನೇ ಒಂದ್ ದಿವಸ ಹಿಂದೆ ಮುಂದೆ ಉಣಿವೆ ದಿನ ಮಾಡಿದ್ರೆ ಬಹಳ ಒಳ್ಳೇದು. ಉಣಿವೆ ದಿವಸ ಯಾಕಂದ್ರೆ ಈ ನಮಗೆ ಯಾವುದೇ ಗಿಡ ನೆಡ್ಲಿ ಉಣಿವೆ ದಿವಸ ಗಿಡ ನೆಡ್ಬೇಕು. ಭೂಮಿ ಬೀಜ ಹಾಕೋದಾದ್ರೆ ಅಮಾವಾಸ್ಯೆ ದಿನ ಬೀಜ ಹಾಕ್ಬೇಕು. ಅವು ಹೆಚ್ಚು ರೋಗಕ್ಕೆ ತಡೆಗಟ್ಟಿಕೊಳ್ಳೋ ಶಕ್ತಿ ಅವಕ್ಕೆ ಸಿಗ್ತದೆ. ಅದು ಹಿಂದಿನಿಂದನೂ ಪೂರ್ವಿಕರು ಮಾಡ್ಕೊಂತ ಬಂದಿರೋದು. ಅದು ಅದಕ್ಕೆ ಸೈಂಟಿಫಿಕ್ ಅವಾಗಿಂದ ಅಮಾವಾಸ್ಯೆ ಬೀಜ ಬಿತ್ತಬೇಕು, ಉಣಿವೆ ಗಿಡ ಹಾಕ್ಬೇಕು ಅನ್ನೋರು. ಬಟ್ ಈಗ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನೀವು ನೋಡಿ, ಸಾಮಾನ್ಯಗೂ ರೈತರು ಯಾರೋ ಅವತ್ತು ತಪ್ಪಿ ಅಮಾವಾಸ್ಯೆ ದಿನ ಭತ್ತ ನಾಟಿ ಮಾಡಿರ್ತಾರೆ. ಅದು ಹಚ್ಚಿದ ಸಸಿ ಸ್ವಲ್ಪನೂ ಬಾಡಲ್ಲ, ಹಂಗೆ ಹಚ್ಚಿಗಾಗಿರ್ತದೆ ಬೆಳಿಗ್ಗೆ ಹೋದ್ರೆ. ಅದು ಬಹಳ ಬೇಗ ಗೊತ್ತಾಗೋದು ಅಂದ್ರೆ ಭತ್ತದ ನಾಟೆ ಗೊತ್ತಾಗ. ಈ ಅಡಿಕೆ ಗಿಡನೂ ಅಷ್ಟೇ, ನೀವು ಉಣಿವೆ ದಿವಸ ನೀವು ಗಿಡ ಹಚ್ಚಿ ನೋಡ್ರಿ, ನಿಮ್ಮ ಆದಷ್ಟು ರೋಗಗಳು ಕಡಿಮೆ ಇರ್ತಾವ. ಆಮೇಲೆ ಗಿಡನು ಹೆಚ್ಚು ಒಣಗದಂಗೆ ರೀತಿ ಚೆನ್ನಾಗ್ ಬರ್ತವೆ. ಅದಕ್ಕೆ ಸರಿಯಾಗಿ ಪೂರ್ವಕವಾಗಿ ನೀರು ಅದನ್ನೆಲ್ಲ ಕೊಡ್ಬೇಕು. ಭತ್ತ ಉಣಿವೆಗೆ ಹಚ್ಚಿದ್ರೆ ನೀರು ಕೊಡ್ಲಿದ್ರೆ ಗಿಡ ಇರ್ತಾವ ಅಂತಲ್ಲ. ಬಟ್ ರೋಗ ರುಜಿನಗಳಿಂದ ದೂರ ಇರ್ತಾವ.